Hello, dear students. So in the last class, we were discussed about the matter in our surroundings, in that we came to know what is matter and the physical nature of the matter. That one we were discussed through experimentally, through activity in the last class. So matter nothing but anything which is having the capacity to occupy the space and having mass. Anything which is having the capacity to occupy the space and having mass is called matter, and which they are having some physical nature. That one we were discussed, that is matter is made up of particles, and particles of matter are very tiny, that means they are very small, and the particles of matter have space between them, every particle having the spaces between two particles. The particles of matter are continuously moving, that one we were discussed, and the particles of matter attract each other. So all those things we were discussed in the last class, right? So now we are going to learn about the there are three states of matter. You know that we were already studied in previous classes, that is solid, liquid and gas. And we have one more state, that is fourth state of matter, that is plasma. That is not that you cannot find in the earth, you can see only in the sun, because it requires very high temperature. So we'll study about three states of matter: solid, liquid and gas. So we will discuss one by one. That is first one, that is properties of solids. Solids na properties ಏನೇನು ಅಂತ ಓದ್ತಾ ಹೋಗೋಣ ನಾವು. Okay, so next after that liquids and gases. So you know that solid means any solids ನೀವು ನೋಡಿದ್ದೀರಾ. ಈಗ this is pen is called as a solid, and anything you can see in front of you which is having particular shape and having mass, definite shape ಇತ್ತು ಅಂದ್ರೆ ಅದನ್ನು ನಾವು ಸಾಲಿಡ್ ಅಂತ ಕರಿತೀವಿ. ಪೆನ್, ಪೇಪರ್, ಮೊಬೈಲ್, ಚಾಪೀಸ್, ಸೊ ವುಡ್, ಇವೆಲ್ಲ ಸಾಲಿಡ್ಸ್ ಅಂತ ಕರಿಬೋದು ನಾವು, ಅಲ್ವಾ, ಕರಿತೀವಿ. ಸೊ ಇಫ್ ಯು ಲಿಕ್ವಿಡ್ ಮೀನ್ಸ್ ವಾಟರ್, ಲೈಕ್ ದಟ್, ಲಿಕ್ವಿಡ್ ಆ ಥರ ಇದ್ದರೆ ಅದನ್ನ ವಾಟರ್ ಅಂತ ಕರಿತೀವಿ. ಗ್ಯಾಸಸ್ ಅಂದರೆ ಏರ್, ಅದು ಗ್ಯಾಸಸ್. ಸೊ ಇದೆಲ್ಲ ಗೊತ್ತಾಯಿದೆ ನಿಮಗೆ, ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಅವುಗಳ ಪ್ರಾಪರ್ಟೀಸ್ ಏನು ಅಂತ ನೋಡೋಣ ನಾವು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ್ಯಸ್ ವೆಲ್ ವೈಲ್ ಸ್ಟಡಿಯಿಂಗ್ ದ ಪ್ರಾಪರ್ಟೀಸ್ ಆಫ್ ದ states of matter. So that is properties of solid. So solids have definite shape and fixed volume. ಒಂದು ಸಾಲಿಡಿಗೆ ಒಂದು ಡಿಫೈನೆಡ್ ಶೇಪ್ ಇರುತ್ತೆ, ತನ್ನದೇ ಆದಂಥ ಒಂದು ಶೇಪ್ ಇರುತ್ತೆ. ನೋಡ್ರಿ, ಪೆನ್ ಅಂದರೆ ಹೀಗೆ ಇದೆ, ಅದಕ್ಕೊಂದು ಶೇಪ್ ಇರುತ್ತೆ. ಮತ್ತು ವಾಲ್ಯೂಮ್ ಅಂದರೆ ಗಾತ್ರ, ಆಕಾರ ಮತ್ತು ಗಾತ್ರ ಎರಡೂ ಇರುತ್ತೆ. ಇಟ್ ಈಸ್ ಹ್ಯಾವಿಂಗ್ ಡಿಫೈನೆಡ್ ವಾಲ್ಯೂಮ್. ಲುಕ್ ಅಟ್ ಹಿಯರ್, ದಿಸ್ ಈಸ್ ಹ್ಯಾವಿಂಗ್ ಡಿಫೈನೆಡ್ ಶೇಪ್ ಆ್ಯಂಡ್ ಡಿಫೈನೆಡ್ ವಾಲ್ಯೂಮ್. Okay, so the space between the particles is minimum. ನೋಡ್ರಿ, ಇಲ್ಲಿ ಇದರ ಸ್ಪೇಸ್ ನೋಡ್ರಿ ಎಷ್ಟು ಕ್ಲೋಸ್ ಆಗಿ ಅಂಟ್ಕೊಂಡಿದೆ, ಹತ್ತತ್ರ. ದ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಆರ್ ಪಾರ್ಟಿಕಲ್ಸ್ ಆರ್ ವೆರಿ ಟೈಟ್ಲಿ ಪ್ಯಾಕ್ಡ್ ಹಿಯರ್. ಪಾರ್ಟಿಕಲ್ಸ್ಗಳು ಟೈಟ್ ಆಗಿ ಪ್ಯಾಕ್ ಆಗಿದ್ದಾವೆ ಇಲ್ಲಿ, ಅಲ್ವಾ? ಸೊ ದ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆರ್ ಮಿನಿಮಮ್ ಆ್ಯಂಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆರ್ ಮ್ಯಾಕ್ಸಿಮಮ್ ಫೋರ್ಸ್. ಹಾಗಾಗಿ ಅವುಗಳು ನೋಡ್ರಿ, ಸಾಲಿಡ್ಸ್ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ, ಹಾರ್ಡ್ ಆಗಿರುತ್ತೆ. ಸೊ ಇದನ್ನು ನಾವು ಬ್ರೇಕ್ ಮಾಡಬೇಕು ಅಂದರೆ ವಿ ನೀಡ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಯಾಕೆಂದರೆ ಇದರಲ್ಲಿರುವಂತಹ ಪಾರ್ಟಿಕಲ್ಸ್ಗಳು ಬಹಳ ಕ್ಲೋಸ್ ಆಗಿ, ಸ್ಟ್ರಾಂಗ್ ಆಗಿ, ಫೋರ್ಸ್ ಆಫ್ ಅಟ್ರಾಕ್ಷನ್ ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಈ ಚಿತ್ರದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ವೆರಿ ಸ್ಟ್ರಾಂಗ್ ಇನ್ ದ ಸಾಲಿಡ್ಸ್. ದಟ್ಸ್ ವೈ ಇಟ್ ಈಸ್ ನಾಟ್ ಈಸಿ ಟು ಬ್ರೇಕ್ ದಟ್ ಸಾಲಿಡ್ಸ್. ಸೊ ದ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಈಸ್ ಆಲ್ಸೋ ಮಿನಿಮಮ್. ಅವುಗಳ ಮೂಮೆಂಟು ಕೂಡ ಏನಾಗಿರುತ್ತೆ, ಮಿನಿಮಮ್ ಆಗಿರುತ್ತೆ. ಅಂದರೆ ಅವುಗಳ ಮೂಮೆಂಟ್ ಆಗ್ತಾ ಇರಲ್ಲ, ದೇ ಆರ್ ವೈಬ್ರೇಟಿಂಗ್. ಜಸ್ಟ್ ದ ಸಾಲಿಡ್ಸ್ ಆರ್ ವೈಬ್ರೇಟಿಂಗ್, ದೇ ಆರ್ ನಾಟ್ ಮೂವಿಂಗ್. ದ ಪಾರ್ಟಿಕಲ್ಸ್ ಆಫ್ ದ ಸಾಲಿಡ್ಸ್ ಆರ್ ವೈಬ್ರೇಟಿಂಗ್, ದೇ ಆರ್ ನಾಟ್ ಮೂವಿಂಗ್, ಆ್ಯಂಡ್ ದೇ ಆರ್ ಲೀಸ್ಟ್ ಕಂಪ್ರೆಸಿಬಲ್. ದಟ್ ಮೀನ್ಸ್ ಅವುಗಳ ಎಲ್ಲ ಆಟಮ್ಸ್ಗಳು ಭಾಳ ಕ್ಲೋಸ್ ಆಗಿರೋದ್ರಿಂದ ಅವುಗಳು ಏನಾಗಿರ್ತಾವಪ್ಪ ಅಂದರೆ ಅವುಗಳನ್ನ ಇನ್ನೂ ಹತ್ತಿರ ಮಾಡೋದಕ್ಕಾಗಲ್ಲ. ಆಲ್ರೆಡಿ ದೇ ಆರ್ ಕ್ಲೋಸ್. ಹಾಗಾಗಿ ಕಂಪ್ರೆಸ್ ಅಂದರೆ ಚಿಕ್ಕದು ಮಾಡೋದು ಅಂತ. ಸೊ ದೇ ಕ್ಯಾನ್ ನಾಟ್ ಬಿ ಕಂಪ್ರೆಸಬಲ್ ಈಸಿಲಿ.
ಗೊತ್ತಾಗ್ತಿದೆಯಾ? ಇದನ್ನು ನಾನು ಇನ್ನೂ ಫೋರ್ಸ್ನ ಅಪ್ಲೈ ಮಾಡಿ ಇನ್ನೂ ಚಿಕ್ಕದು ಮಾಡೋಕ್ಕಾಗತ್ತಾ? ಒಡೆದೋಗ್ಬಿಡುತ್ತೆ ಅಷ್ಟೇ, ಚಿಕ್ಕದು ಮಾಡೋಕ್ಕಾಗಲ್ಲ. ಸೊ ದೇ ಆರ್ ದ ಲೀಸ್ಟ್ ಕಂಪ್ರೆಸಬಲ್. ಯಾಕೆಂದರೆ ಇಲ್ಲಿ ನೋಡ್ರಿ ಆಟಮ್ಸ್ಗಳು ಹೇಗೆ ಕ್ಲೋಸ್ ಆಗಿದ್ದಾವೆ, ಇನ್ನೂ ಹತ್ತಿರ ತಳ್ಳೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಸೊ ಒಂದು ರೂಮಲ್ಲಿ ನಾವು ಒಂದು ಕ್ಲಾಸ್ ರೂಮಲ್ಲಿ ಏನು ಮಾಡ್ಬೋದು, ನಾವು ಒಂದು 50 ಜನನ ಕೂರಿಸ್ಬೋದು ಅಂತ ಅಂದರೆ 51ನೇ ಸ್ಟೂಡೆಂಟ್ನ ನಾವು ಕೂರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆಲ್ರೆಡಿ ದೇ ಆರ್ ಕಂಪ್ಲೀಟ್ಲಿ ಫಿಲ್ಡ್. ಸೊ ಇನ್ನೂ ಅವ್ರನ್ನ ಹತ್ರ ಇನ್ನೂ ಸರ್ಕೊಳ್ರಿ ಅಂತ ಹತ್ರ ಕೂರಿಸಿ ಇನ್ನೊಬ್ಬನ ಕೂರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಾಲಿಡ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಅಂದರೆ ಟೈಟ್ಲಿ ಪ್ಯಾಕ್ಡ್, ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್. ಸೊ ದಟ್ಸ್ ವೈ ದೇ ಆರ್ ಲೀಸ್ಟ್ ಕಂಪ್ರೆಸಬಲ್. ಆ್ಯಂಡ್ ದ ರೇಟ್ ಆಫ್ ಡಿಫ್ಯೂಷನ್ ಈಸ್ ಲೀಸ್ಟ್. ರೇಟ್ ಆಫ್ ಡಿಫ್ಯೂಷನ್ ಅಂದರೆ ಮೂವ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್. ಇಲ್ಲೊಂದು ವಸ್ತು ಇಟ್ಟಿದ್ದೀನಿ ನಾನು, ಇದು ಎಲ್ಲಿರುತ್ತೆ? ಇಲ್ಲೇ ಇರುತ್ತೆ ತಾನೆ. ಎಲ್ಲಿ ಇಟ್ಟಿರ್ತೀವೋ ಅಲ್ಲೇ ಇರುತ್ತಾ ಅಥವಾ ಬೇರೆ ಕಡೆ ಹೋಗಿರುತ್ತಾ? ಡಿಫ್ಯೂಷನ್ ಅಂದರೆ ಎಲ್ಲಿ ಜಾಸ್ತಿ ಇರುತ್ತೋ ಆ ಕಡೆಯಿಂದ ಕಡಿಮೆ ಇರೋದ್ರ ಕಡೆಗೆ ಮೂವ್ ಆಗುವಂಥದ್ದು. ಪಾರ್ಟಿಕಲ್ಸ್ಗಳು ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋದ್ರ ಕಡೆಗೆ ಮೂವ್ ಆಗ್ತವೆ. ಸೊ ಅದನ್ನು ಡಿಫ್ಯೂಷನ್ ಅಂತ ಕರಿತೀವಿ. ಡಿಫ್ಯೂಷನ್ ಮೀನ್ಸ್ ದ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ರೇಟ್ ಆಫ್ ಡಿಫ್ಯೂಷನ್ ಏನಾಗಿರುತ್ತೆ? ಲೀಸ್ಟ್ ಇರುತ್ತೆ. ಅಂದರೆ ಇರೋದೇ ಇಲ್ಲ, ಮೂವ್ಮೆಂಟ್ ಆಗೋದೇ ಇಲ್ಲ ಸಾಲಿಡ್ಸ್ಗಳು. ಗೊತ್ತಾಗ್ತದೆ ಅಲ್ವಾ? ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್ಸ್. These are all properties of solids. Solids na properties agidave. So take down the question, list out the properties of solids. List out the properties of solids. So next we'll move on to the properties of liquids. Properties of liquids. So liquids ke enen property ide anta nodta hogona ನಾವು. So liquids have no definite shape but have fixed volume ಇರುತ್ತೆ. ಅವುಗಳಿಗೆ ಡಿಫೈನೆಡ್ ಶೇಪ್ ಇರಲ್ಲ, ಅವುಗಳಿಗೆ ಇಂಥದ್ದೇ ಅಂತ ಶೇಪ್ ಇರಲ್ಲ ನೋಡ್ರಿ. ಆದರೆ ಅವುಗಳಿಗೆ ವಾಲ್ಯೂಮ್ ಅಂದರೆ ಗಾತ್ರ ಇರುತ್ತೆ. ಗಾತ್ರ ಮೀನ್ಸ್ ಯಾವುದರ ಆಕಾರ ಇರಲ್ಲ, ಆದರೆ ಗಾತ್ರ ಇರುತ್ತೆ. ಅಂದರೆ ಯಾವ ಕಂಟೈನರ್ಗೆ ಹಾಕ್ತೀವೋ ಅದರ ಆಕಾರವನ್ನು ಅದು ಪಡ್ಕೊಳುತ್ತೆ. ಸೊ ಹಾಗಾಗಿ ಲಿಕ್ವಿಡ್ಸ್ ಹ್ಯಾವ್ ಅಂದರೆ ವಾಟರ್, ಆಯಿಲ್, ಎನಿಥಿಂಗ್ ಯು ಕ್ಯಾನ್ ಟೇಕ್ ಲಿಕ್ವಿಡ್. No definite shape but it is having a fixed volume. Liquid take the shape of the container. ನೀವು ಯಾವ ಕಂಟೈನರ್ಗೆ ಹಾಕ್ತಿರೋ ಆ ಕಂಟೈನರ್ನ ಶೇಪನ್ನು ತಗೊಳ್ತೀವಿ ನೋಡ್ರಿ. ದಿಸ್ ಇಸ್ ಲಿಕ್ವಿಡ್. ಸೊ ಲಿಕ್ವಿಡ್ ನೀವು ಈ ಬಾಟಲ್ಗೆ ಹಾಕಿದಿರ ಲಿಕ್ವಿಡ್, ಸೊ ಬಾಟಲ್ನ ಶೇಪನ್ನು ತಗೊಂಡಿದೆ. ಸೊ ಇದು ಫಿಕ್ಸ್ಡ್ ವಾಲ್ಯೂಮ್ ಇರುತ್ತೆ, ಆದರೆ ಇದಕ್ಕೆ ಫಿಕ್ಸ್ಡ್ ಶೇಪ್ ಇರಲ್ಲ. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಲಿಕ್ವಿಡ್. ಸೊ ದ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆರ್ ಇಂಟರ್ಮೀಡಿಯೇಟ್. ಅಂದರೆ ನೋಡಿರಿ, ಸಾಲಿಡ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೂಸ್ ಆಗಿ ಅರೇಂಜ್ ಆಗಿದೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಅಲ್ಲಲ್ಲಿ ಲೂಸ್ ಆಗಿ ಅರೇಂಜ್ ಆಗಿದೆ. ಇಂಟರ್ಮೀಡಿಯೇಟ್ ಅಂದರೆ ಗ್ಯಾಪ್ಗಳು. ಇಂಟರ್ಮೀಡಿಯೇಟ್ ಅಂದರೆ ಸ್ವಲ್ಪ ಅತ್ಲಾಗಿ ಫುಲ್ ಟೈಟು ಅಲ್ಲ, ಫುಲ್ ಲೂಸು ಅಲ್ಲ, ಮೀಡಿಯಮ್ ಆಗಿ ಇರುತ್ತೆ. ಗೊತ್ತಾಗುತ್ತಾ? ಸೊ ಅದನ್ನು ನಾವು ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಈಸ್ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. and the force of attraction between the particles are intermediate. and force of attraction ಕೂಡ ಏನಾಗಿರುತ್ತೆ? ಇಂಟರ್ಮೀಡಿಯೇಟ್ ಆಗಿರುತ್ತೆ. ನಾವು ಸಾಲಿಡ್ಸ್ ಅಷ್ಟು ಕಷ್ಟಪಡೋದು ಬೇಡ ಇದನ್ನು ಬ್ರೇಕ್ ಮಾಡೋದಕ್ಕೆ, ಯಾಕಂದರೆ ಸ್ವಲ್ಪ ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ಹಾಗಾಗಿ ಮಧ್ಯದಲ್ಲಿರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಂದರೆ ಸ್ಟ್ರಾಂಗ್ ಫೋರ್ಸ್ ಅಲ್ಲ, ವೀಕ್ ಫೋರ್ಸು ಅಲ್ಲ, ಮೀಡಿಯಮ್ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಫೋರ್ಸ್ನ ಅಪ್ಲೈ ಮಾಡಿದ್ರೆ ಅವುಗಳನ್ನ ಬೇರೆ ಬೇರೆ ಮಾಡ್ಬೋದು ಅಲ್ವಾ? ವಾಟರ್ನ ನೋಡ್ರಿ ಈಸಿಯಾಗಿ ನಾವು ಬೇರೆ ಬೇರೆ ಮಾಡ್ಬೋದು. ಸೊ ನೆಕ್ಸ್ಟು ದ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇಸ್ ಆಲ್ಸೋ ಇಂಟರ್ಮೀಡಿಯೇಟ್. ಅಂದರೆ ಸಾಲಿಡ್ಸಲ್ಲಿ ಪಾರ್ಟಿಕಲ್ಸ್ಗಳು ವೈಬ್ರೇಟ್ ಆಗ್ತಿರ್ತವೆ. ದೇರ್ ಇಸ್ ನೋ ಮೂವ್ಮೆಂಟ್, ಜಸ್ಟ್ ದೇ ಆರ್ ವೈಬ್ರೇಟಿಂಗ್. ಬಟ್ ಇಲ್ಲೇನಾಗ್ತಾ ಇರುತ್ತೆ? ಸ್ಲೋ ಮೂವ್ಮೆಂಟನ್ನು ನಾವು ನೋಡ್ಬೋದು ಪಾರ್ಟಿಕಲ್ಸ್ಗಳನ್ನ. ಗೊತ್ತಾಗತ್ತಾ? ಅವುಗಳು ಕೂಡ ಇಂಟರ್ಮೀಡಿಯೇಟ್. ಆ್ಯಂಡ್ ದೇ ಆರ್ ಲೆಸ್ ಕಂಪ್ರೆಸೆಬಲ್. ಇವುಗಳನ್ನ ನಾವು ಸಾಲಿಡ್ಸಲ್ಲಿ ಕಂಪ್ರೆಸ್ ಮಾಡೋದಕ್ಕೆ ಆಗಲ್ಲ, ಬಟ್ ಇವುಗಳನ್ನ ನಾವು ಸ್ವಲ್ಪ ಕಂಪ್ರೆಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ದೂರ ಇರ್ತಾವಲ್ಲೋ, ಅವುಗಳಿಗೆ ಫೋರ್ಸ್ನ ಅಪ್ಲೈ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹತ್ರ ನಾವು ಮಾಡ್ಬೋದು. ದೇ ಆರ್ ಲೆಸ್ ಕಂಪ್ರೆಸೆಬಲ್. and the rate of diffusion is more than the solids. ನೋಡ್ರಿ, ಒಂದು ಕಡೆಗೆ ನೀರನ್ನು ಚೆಲ್ಲಿದ್ರೆ ಎಷ್ಟು ಜೋರಾಗಿ ಹೋಗುತ್ತೆ, ಅದು ಹರ್ಕೊಂಡು ಹೋಗುತ್ತೆ. ಅಂದರೆ ಡಿಫ್ಯೂಷನ್ ರೇಟು ಕೂಡ ಜಾಸ್ತಿ ಇರುತ್ತೆ ಸಾಲಿಡ್ಸಿಗಿಂತ. ಸಾಲಿಡ್ಸಲ್ಲಿ ಡಿಫ್ಯೂಷನ್ ಇರೋದಿಲ್ಲ, ಬಟ್ ಲಿಕ್ವಿಡ್ಸಲ್ಲಿ ಡಿಫ್ಯೂಷನ್ ರೇಟು ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಲ್ಲ? ಇನ್ನೊಂದ್ಸರಿ ಹೇಳ್ತೀನಿ. ಲಿಕ್ವಿಡ್ಸ್ ಹ್ಯಾವ್ ನೋ ಡಿಫೈನೆಡ್ ಶೇಪ್ ಬಟ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್. ಲಿಕ್ವಿಡ್ಸ್ ಟೇಕ್ ದ ಶೇಪ್ ಆಫ್ ದ ಕಂಟೈನರ್. ಅವುಗಳ ಕಂಟೈನರ್ನ ಶೇಪನ್ನೇ ಪಡ್ಕೊಳುತ್ತೆ. ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಈಸ್ ಇಂಟರ್ಮೀಡಿಯೇಟ್. ಅಂದರೆ ಗ್ಯಾಪ್ ಮೀಡಿಯಮ್ ಆಗಿರುತ್ತೆ, ಜಾಸ್ತಿನೂ ಇರಲ್ಲ, ಕಡಿಮೆನೂ ಇರಲ್ಲ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಮೀಡಿಯಮ್ ಇರುತ್ತೆ, ಜಾಸ್ತಿನೂ ಇರಲ್ಲ, ಕಡಿಮೆ ಇರಲ್ಲ. ದ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಕೂಡ ಮೀಡಿಯಮ್ ಆಗಿರುತ್ತೆ, ಜಾಸ್ತಿನೂ ಇರಲ್ಲ, ಕಡಿಮೆನೂ ಇರಲ್ಲ. ಅಂದರೆ
ಮೂಮೆಂಟ್ ಆಫ್ ಪಾರ್ಟಿಕಲ್ಸು ತುಂಬ ಕಡಿಮೆ ಇರುತ್ತೆ ಸಾಲಿಡ್ಸಲ್ಲಿ, ಇಲ್ಲಿ ಮೀಡಿಯಮ್ ಆಗಿರುತ್ತೆ. ನೆಕ್ಸ್ಟ್ ನಾವು ಗ್ಯಾಸಸ್ಗೆ ಹೋದಾಗ ಜಾಸ್ತಿ ಅಂತ ಓದ್ತೀವಿ, ಗೊತ್ತಾಗತ್ತಲ್ವ. ಸೊ ದೇ ಆರ್ ಲೆಸ್ ಕಂಪ್ರೆಸಬಲ್ ವೆನ್ ಕಂಪೇರ್ ಟು ದ ಗ್ಯಾಸಸ್ಗೆ ಕಂಪೇರ್ ಮಾಡಿದ್ರೆ ಗ್ಯಾಸಸ್ನ ಜಾಸ್ತಿ ಕಂಪ್ರೆಸ್ ಮಾಡ್ಬೋದು ನಾವು, ಇವುಗಳನ್ನ ಕಡಿಮೆ ಕಂಪ್ರೆಸ್ ಮಾಡ್ಬೋದು. ಸಾಲಿಡ್ಸನ್ನು ಕಂಪ್ರೆಸ್ ಮಾಡೋದಕ್ಕೆ ಆಗಲ್ಲ, ಲೀಸ್ಟ್ ಕಂಪ್ರೆಸಬಲ್ ಅವು. ದ ರೇಟ್ ಆಫ್ ಡಿಫ್ಯೂಷನ್ ಈಸ್ ಮೋರ್ ದ್ಯಾನ್ ಸಾಲಿಡ್ಸ್. ಡಿಫ್ಯೂಷನ್ ಅಂದರೆ ಪಾಸ್ ಆಗೋದು, ಪಾರ್ಟಿಕಲ್ಸ್ಗಳ ಮೂಮೆಂಟು ಸಾಲಿಡ್ಸ್ಗಿಂತ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್. ಟೇಕ್ ಡೌನ್ ದ ಕ್ವೆಶ್ಚನ್, ರೈಟ್ ದ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್. So next we'll move on to the properties of gases. So gases ಅಂದರೆ ನಮ್ಮ ಸುತ್ತಮುತ್ತ ಇರೋದೆಲ್ಲ ಗ್ಯಾಸೇನೆ. So the atmosphere is filled with the gas, that one we are going to discuss. The gases have no definite shape or fixed volume. ವಾಲ್ಯೂಮ್ ಇರಲ್ಲ, ಶೇಪು ಇರಲ್ಲ. ಆದರೆ ಗ್ಯಾಸಸ್ ಆಕ್ಯುಪೈ ದ ಹೋಲ್ ಸ್ಪೇಸ್ ಆಫ್ ದ ಕಂಟೈನರ್ನ ಪೂರ್ತಿ ಜಾಗವನ್ನು ಅದು ಆಕ್ಯುಪೈ ಮಾಡ್ಕೊಳತ್ತೆ. ಗೊತ್ತಾಗ್ತಿದೆಯಾ ನೋಡ್ರಿ. ಆದರೆ ಮೂರನ್ನು ಕೂಡ ಸಾಲಿಡ್ಸ್, ಲಿಕ್ವಿಡ್, ಗ್ಯಾಸಸ್ ಮೂರನ್ನು ಕೂಡ ಏನು ಮ್ಯಾಟರನ್ನೇ. ಯಾಕೆ ಮ್ಯಾಟರ್ ಅಂತ ಕರಿತೀವಿ ಅಂದರೆ ಸಾಲಿಡ್ಗೂ ಮಾಸ್ ಇದೆ, ಲಿಕ್ವಿಡ್ಗೂ ಮಾಸ್ ಇದೆ, ಗ್ಯಾಸ್ಗೂ ಮಾಸ್ ಇದೆ, ಅಂದರೆ ತೂಕ ಇದೆ. ನೋಡ್ರಿ ಗ್ಯಾಸ್ನ ನಾವು LPG ಸಿಲಿಂಡರ್ ಗೊತ್ತಲ್ವ, ತೂಕದ ಲೆಕ್ಕದಲ್ಲಿ ಕೊಡ್ತಾರೆ, 15 kg ಏನೋ ಇರುತ್ತೆ ಅದು. ಅಂದರೆ ಗ್ಯಾಸ್ಗೂ ಕೂಡ ತೂಕ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ವಾಟರ್ಗೂ ಕೂಡ ತೂಕ ಇದೆ, ನಿಮ್ಗೆ ಗೊತ್ತು. ಎಣ್ಣೆ ಎಲ್ಲ ತೂಕ ಮಾಡಿ ತಗೊಂಡ್ಬರ್ತೀರಾ ನೀವು ನೀರಿನ ಕೊಡ ಹೊತ್ಕೊಂಡು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ತೂಕ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿಮಗೆ. ಸಾಲಿಡ್ಸ್ ನಿಮ್ಗೆ ಗೊತ್ತಾಯಿದೆ ತೂಕ, ಆ್ಯಂಡ್ ತೂಕ ಇದೆ ಅಂತ ಗೊತ್ತಾಯಿದೆ ನಿಮಗೆ. ಇನ್ನು ಆಕ್ಯುಪೈ ದ ಸ್ಪೇಸ್ ಅಂದರೆ ಸಾಲಿಡ್ಸ್ಗಳು ಕೂಡ ತಮ್ಮ ಜಾಗವನ್ನು, ಖಾಲಿ ಜಾಗವನ್ನು ಎಲ್ಲಿರುತ್ತೋ ಅಲ್ಲಿ ಆಕ್ಯುಪೈ ಮಾಡ್ಕೊಳುತ್ತೆ. ವಾಟರ್ ಕೂಡ ನಾವು ವಾಟರ್ ಬಾಟ್ಲಿಗೆ ಹಾಕಿದರೆ, ಬಾಟಲ್ಗೆ ನೀರು ಹಾಕಿದರೆ ಬಾಟಲ್ ಜಾಗವನ್ನು ನೀರು ಆಕ್ಯುಪೈ ಮಾಡ್ಕೊಳುತ್ತೆ. ಆಮೇಲೆ ವಾಟರ್ ಇಲ್ಲದೆ ಇದ್ದಾಗ ಗ್ಯಾಸ್ ಇರುತ್ತೆ ಅದರೊಳಗಡೆ, ಗ್ಯಾಸು ಕೂಡ ಜಾಗವನ್ನು ಆಕ್ಯುಪೈ ಮಾಡ್ಕೊಳುತ್ತೆ. ಯಾಕೆಂದರೆ ಬೇರೆಯವ್ರಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ನೋಡ್ರಿ, ವಾಟರ್ನ ನೀವು ಬಾಟಲ್ ಒಳಗಡೆ ವಾಟರ್ ತುಂಬಬೇಕು ಅಂದರೆ ನೀವು ಒಂದು ಖಾಲಿ ಬಾಟಲ್ನ ನೀವು ತಗೊಂಡು, ಖಾಲಿ ವಾಟರ್ ಬಾಟಲ್ನ ತಗೊಂಡು ಡೈರೆಕ್ಟಾಗಿ ಒಂದು ನೀರಿನ ಪಾತ್ರೆ ಒಳಗೆ ಅದನ್ನು ಮುಳುಗಿಸ್ರಿ, ಕ್ಯಾಪ್ ಓಪನ್ ಮಾಡಿ. ಅವಾಗೇನಾಗುತ್ತೆ, ಅದ್ರ ಒಳಗಿರುವಂಥ ಗಾಳಿ ಹೊರಗೆ ಬಂದರೆ ಮಾತ್ರ ಗುಳ್ಳೆಗಳು ಬರೋದಕ್ಕೆ ಶುರುವಾಗುತ್ತೆ. ಬಾಟಲ್ನ ಒಳಗಿರುವಂಥ ಗಾಳಿ ಹೊರಗೆ ಬಂದರೆ ಮಾತ್ರ ಅದ್ರ ಒಳಗಡೆ ಆಮೇಲೆ ನೀರು ಫಿಲಪ್ ಆಗುತ್ತೆ. ಸೊ ದಟ್ ಕನ್ಫರ್ಮ್ಸ್ ದಟ್ ದ ಗ್ಯಾಸ್ ಈಸ್ ಆಕ್ಯುಪೈಡ್ ದ ಸ್ಪೇಸ್ ಪ್ರೆಸೆಂಟ್ ಇನ್ ದ ವಾಟರ್ ಬಾಟಲ್ ಒಳಗಡೆ ಇರುವಂಥ ಜಾಗವನ್ನು ಆ ಗ್ಯಾಸು ಆಕ್ಯುಪೈ ಮಾಡ್ಕೊಂಡಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ರಿಲೀಸ್ ಮಾಡಿದ್ರಿಂದ, ಆಕ್ಯುಪೈ ಮಾಡಿರುವಂಥ ಜಾಗವನ್ನು ಅಂದರೆ ಆಕ್ರಮಣ ಮಾಡ್ಕೊಂಡಿರುವಂಥ ಜಾಗವನ್ನು ಆ ಗ್ಯಾಸ್ ಬಿಟ್ಕೊಟ್ಟಿರೋದ್ರಿಂದ ನೀರು ಅದರೊಳಗಡೆ ತುಂಬಿಕೊಂತು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ all solid liquid gases are having the property of having mass and occupying the space. ಅರ್ಥ ಆಗ್ತಿದೆ ಅಲ್ವಾ? So coming to the properties of gases have no definite shape or fixed volume. Gases occupy the whole space of the container. The space between the particles are maximum. ನೋಡ್ರಿ, ಇಲ್ಲಿ ಪಾರ್ಟಿಕಲ್ಸ್ಗಳು ಎಷ್ಟು ದೂರ ಇದಾವೆ, ಗ್ಯಾಪ್ಗಳು ತುಂಬ ದೂರ ಇರುತ್ತೆ ಸ್ಪೇಸು, ಹಾಗಾಗಿ ಮ್ಯಾಕ್ಸಿಮಮ್ ಇರುತ್ತೆ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆರ್ ಆಲ್ಸೋ ಮಿನಿಮಮ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ, ಅವುಗಳಿಗೂ ಸಂಬಂಧನೇ ಇರಲ್ಲ ಅನ್ನೋ ಹಾಗೆ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಗೊತ್ತಾಗತ್ತಾ? ಹಾಗಾಗಿ ಅವುಗಳನ್ನ ಬ್ರೇಕ್ ಮಾಡೋದು ಈಸಿ, ವಾಟರ್ಗಿಂತಲೂ ತುಂಬ ಈಸಿ. ಸೊ ಆಮೇಲೆ ದ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಈಸ್ ಮ್ಯಾಕ್ಸಿಮಮ್. ಪಾರ್ಟಿಕಲ್ಸ್ಗಳು ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರ್ತವೆ, ಫಾಸ್ಟಾಗಿ ಮೂಮೆಂಟ್ ಆಗ್ತಾ ಇರ್ತವೆ. ಹಾಗೆಯೇ ನಮಗೆ ಅಡುಗೆ ಮನೆಯಲ್ಲಿ ಏನಾದರೂ ಬಿರಿಯಾನಿ ಮಾಡಿದರೆ ಅಥವಾ ಯಾವುದೋ ಒಂದು ಒಳ್ಳೆ ಫುಡ್, ನಿಮ್ಗೆ ಇಷ್ಟವಾದಂಥ ಫುಡ್ ಮಾಡಿದರೆ ಬೇಗ ನಮ್ಮ ಮೂಗಿಗೆ ಬರುತ್ತೆ. ಯಾಕೆಂದರೆ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಆರ್ ವೆರಿ ಫಾಸ್ಟ್. ಒಂದು ಊದ್ಬತ್ತಿಯನ್ನು ನಾವು ದೇವ್ರ ಮನೇಲಿ ಹಚ್ಚಿಟ್ರೆ ಅದು ನಮಗೆ ಘಮ ಸ್ಮೆಲ್ ನಮ್ಮ ಮೂಗಿಗೆ ಬರುತ್ತೆ. ನಾವು ಎಲ್ಲೋ ರೂಮಲ್ಲಿ ಕೂತ್ಕೊಂಡಿದ್ರೆ ನಮಗೆ ಸ್ಮೆಲ್ ಬರ್ತಾ ಇರುತ್ತೆ. ಯಾಕೆಂದರೆ ಗಾಳಿಯ ಮುಖಾಂತರ ಭಾಳ ಬೇಗ ಪಾರ್ಟಿಕಲ್ಸ್ಗಳು ಮೂಮೆಂಟ್ ಆಗ್ತವೆ. ಸೊ ದ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಈಸ್ ಮ್ಯಾಕ್ಸಿಮಮ್. ದೇ ಆರ್ ಮೋಸ್ಟ್ ಕಂಪ್ರೆಸಬಲ್. ಭಾಳ ಹೆಚ್ಚಿಗೆ ಕಂಪ್ರೆಸ್ ಮಾಡ್ಬೋದು. ಕಂಪ್ರೆಸ್ ಮಾಡೋದು ಅಂದರೆ ಅರ್ಥ ಆಗಿದೆ ಅಲ್ವ? ನೋಡ್ರಿ, ಇಲ್ಲಿ ಇಷ್ಟೊಂದು ಗ್ಯಾಪ್ ಇದೆಯಲ್ಲ ಈ ಆಟಮ್ಸ್ಗಳ ಮಧ್ಯೆ, ಪಾರ್ಟಿಕಲ್ಸ್ಗಳ ಮಧ್ಯೆ, ಅವುಗಳಿಗೆ ಒಂದು ಸ್ವಲ್ಪ ಫೋರ್ಸ್ನ ಅಪ್ಲೈ ಮಾಡಿ ನಾವು ಅವುಗಳನ್ನ ಆಟಮ್ಸ್ಗಳನ್ನ ಹತ್ತಿರ ತರ್ಬೋದು. ಇದನ್ನು ನೀವು ಎಲ್ಲಿ ಚೆನ್ನಾಗಿ ನೋಡ್ತೀರಾ ಅಂದರೆ LPG ಸಿಲಿಂಡರಲ್ಲಿ ನೋಡ್ತೀರಾ. LPG ಸಿಲಿಂಡರ್ ನೀವು ಅಲ್ಲಾಡಿಸಿ ನೋಡ್ರಿ, ಅದು ನೀರಿನ ಶಬ್ದ ಬರುತ್ತೆ. ಆ್ಯಕ್ಚುಲಿ ಅದು ಗ್ಯಾಸ್, ಆದರೆ ಅದನ್ನೇನು ಮಾಡಿರ್ತಾರಪ್ಪ ಅಂತ ಅಂದರೆ, ನೀವು ಅಲ್ಲಾಡಿಸಿದ್ರೆ ಅದು ನೀರಿನ ಸೌಂಡ್ ಬರುತ್ತೆ, ಅಂದರೆ ಲಿಕ್ವಿಡ್ನ ಸೌಂಡ್ ಬರುತ್ತೆ. ಸೊ ಯಾಕೆ ಹಾಗೆ ಅಂತ ಅಂದರೆ ಇಲ್ಲಿ ಗ್ಯಾಸ್ ಥರನೇ ಇರುತ್ತೆ, ಆದರೆ ಅದನ್ನ ಫೋರ್ಸ್ನ ಅಪ್ಲೈ ಮಾಡಿ ಇದನ್ನು ಪಾರ್ಟಿಕಲ್ಸ್ನ ಹತ್ತಿರ ತಂದರೆ ಏನಾಗುತ್ತೆ, ಡಿಸ್ಟೆನ್ಸು
ಲಿಕ್ವಿಡ್ನ ಪಾರ್ಟಿಕಲ್ನ ಡಿಸ್ಟೆನ್ಸ್ಗೆ ಸಮ ಆಗುತ್ತೆ. ಹಾಗಾಗಿ ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ ಎಲ್ ಪಿ ಜಿಯಲ್ಲಿ. ಯಾಕೆಂದರೆ ಅದನ್ನು ಪಾರ್ಟಿಕಲ್ಸ್ನ ಕಂಪ್ರೆಸ್ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ಫೋರ್ಸ್ನ ಅಪ್ಲೈ ಮಾಡಿ ಅದನ್ನು ಹತ್ತಿರ ತಂದಿರ್ತಾರೆ. ಸೊ ಹಾಗಾಗಿ ಅದನ್ನು ಕಂಪ್ರೆಸ್ ಮಾಡಿರೋದ್ರಿಂದ ಏನಾಗುತ್ತೆ, ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ. ಹಾಗಾಗಿ ನಮ್ಗೆ ಹೇಳ್ತೀವಿ ದೇ ಆರ್ ಮೋಸ್ಟ್ ಕಂಪ್ರೆಸಬಲ್, ಹೆಚ್ಚಿಗೆ ಕಂಪ್ರೆಸ್ ಮಾಡ್ಬೋದು ಅವುಗಳನ್ನ ಅಂತ. ದ ರೇಟ್ ಆಫ್ ಡಿಫ್ಯೂಷನ್ ಈಸ್ ಮೋರ್ ದ್ಯಾನ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್. ಪಾಸ್ ಆಗೋದು ನಾನು ಅವಾಗಲೇ ಹೇಳಿದೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗೋದು ಕೂಡ ಇವುಗಳು ಸಿಕ್ಕಾಪಟ್ಟೆ ಫಾಸ್ಟಾಗಿ ಮೂವ್ ಆಗ್ತವೆ. ಯಾಕೆ ಅಂತಂದರೆ ರೇಟ್ ಆಫ್ ಡಿಫ್ಯೂಷನ್ನು ತುಂಬ ಫಾಸ್ಟ್ ಇರುತ್ತೆ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸಿಗಿಂತ. ಅರ್ಥ ಆಗ್ತಿದೆ ಅಲ್ವಾ? ಸೊ ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, liquids and gases. Take down another question. List out the properties of gases. List out the properties of gases. So dear students, take down another question, that is write the differences between properties of solids, liquids and gases. Write the differences between properties of solids, liquids and gases. So look at the picture. ಆಟಮ್ಸ್ಗಳು ಹೇಗೆ ಅರೇಂಜ್ ಆಗಿರುತ್ತೆ ಅಥವಾ ಪಾರ್ಟಿಕಲ್ಸ್ಗಳು ಹೇಗೆ ಅರೇಂಜ್ ಆಗಿರುತ್ತೆ ಸಾಲಿಡ್ಸಲ್ಲಿ ಅಂತ ನೋಡಿ. ಸೊ ಇಲ್ಲಿ ಸಾಲಿಡ್ ಇದೆ, ಕ್ಲೋಸ್ ಆಗಿ ಅರೇಂಜ್ ಆಗಿರುತ್ತೆ, ಇಲ್ಲಿ ಸ್ವಲ್ಪ ಫ್ರೀ ಆಗಿರುತ್ತೆ, ಇನ್ನು ಸಿಕ್ಕಾಪಟ್ಟೆ ಫ್ರೀ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ಸಾಲಿಡ್ಸ್ ಇದು ಲಿಕ್ವಿಡ್, ಯಾವ ರೀತಿ ಆಟಮ್ಸ್ಗಳು ಅರೇಂಜ್ ಆಗಿರುತ್ತೆ, ಸಾಲಿಡ್ಸ್ ಇಲ್ಲಿದೆ, ಲಿಕ್ವಿಡ್ಸ್ ಇಲ್ಲಿದೆ, ಗ್ಯಾಸಲ್ಲಿ ಆಟಮ್ಸ್ಗಳು ಯಾವ ರೀತಿ ಅರೇಂಜ್ ಆಗಿರುತ್ತೆ ಅಂತ ಎಲ್ಲ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಆರ್ ಅರೇಂಜ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಇನ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ and properties of the solids and liquids and gases. You are understood clearly. So change of state, ಈಗ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಇದೆ, ಓಕೆನಾ? ಇವುಗಳು ತಮ್ಮ ಸ್ಟೇಟನ್ನು, ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗುತ್ತೆ, ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆಗುತ್ತೆ. ಸೊ ಇವುಗಳು ತಮ್ಮ ಸ್ಟೇಟನ್ನು ಚೇಂಜ್ ಮಾಡ್ತವೆ. ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ಗ್ಯಾಸ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಸಾಲಿಡ್. ಈ ರೀತಿ ಸ್ಟೇಟ್ಸನ್ನು ಚೇಂಜ್ ಮಾಡುತ್ತೆ. ಹೇಗೆ ಸ್ಟೇಟನ್ನು ಚೇಂಜ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಬೈ ಟೆಂಪ್ರೇಚರ್, ವೇರಿಯೇಷನ್ ಇನ್ ದ ಟೆಂಪ್ರೇಚರ್ನ ವೇರಿಯೇಷನ್ ಮಾಡಿದರೆ ಇವುಗಳು ತಮ್ಮ ಸ್ಟೇಟನ್ನು ಚೇಂಜ್ ಮಾಡ್ತವೆ ಮಕ್ಕಳೇ. ಹೇಗೆ ಸ್ಟೇಟನ್ನು ಚೇಂಜ್ ಮಾಡ್ತವೆ ಟೆಂಪ್ರೇಚರ್ನ ವೇರಿಯೇಷನ್ ಮಾಡಿದರೆ? ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಐಸ್ ಕ್ಯೂಬ್ ಇದೆ ಅಂತ ಅನ್ಕೊಳ್ರಿ, ಓಕೆನಾ? ಐಸ್ ಕ್ಯೂಬ್ ನಥಿಂಗ್ ಬಟ್ ಐಸ್ ಕ್ಯಾಂಡಿ ಇದೆ ಅಂತ ಅನ್ಕೊಳ್ರಿ. ಅದಕ್ಕೆ ನಾವೇನು ಮಾಡ್ತೀವಿ, ಫುಲ್ ಫ್ರಿಜ್ ಒಳಗೆ ಇಟ್ಟಾಗ ಅದು ಯಾವ ಸ್ಟೇಟಲ್ಲಿರುತ್ತೆ? ಸಾಲಿಡ್ ಸ್ಟೇಟಲ್ಲಿರುತ್ತಲ್ವ. ಐಸ್ ಕ್ಯಾಂಡಿ ಯಾವ ಸ್ಟೇಟಲ್ಲಿರುತ್ತೆ? ಸಾಲಿಡ್ ಸ್ಟೇಟಲ್ಲಿರುತ್ತೆ. ವೆನ್ ಯು ಆರ್ ಪ್ಲೇಸ್ಡ್ ಅಟ್ ಕೂಲೆಸ್ಟ್ ಟೆಂಪ್ರೇಚರ್, ಅಂದರೆ ಫ್ರಿಜ್ಜಲ್ಲಿ ಇಟ್ಟಾಗ. ಸೊ ಹೊರಗಡೆ ತೆಗ್ತಿದ್ದಂಗೆ ಅದರ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಂತಂದರೆ ಹೀಟನ್ನು ಕೊಡ್ತಾ ಇದ್ದೀರಾ. ಸೊ ಸಾಲಿಡಲ್ಲಿದೆ ಐಸ್, ಓಕೆನಾ? ಐಸ್ ಇದೆ, ಸಾಲಿಡ್ ಸ್ಟೇಟಲ್ಲಿದೆ, ಹೀಟ್ ಮಾಡ್ತೀರಾ ನೀವು, ಅವಾಗ ಏನಾಗುತ್ತೆ? ಅದು ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ, ಓಕೆನಾ? ನೋಡಿರಿ, ಯಾವುದೇ ಒಂದು ವಸ್ತುವಿಗೆ, ಮ್ಯಾಟರ್ಗೆ ನೀವು ಹೀಟ್ ಮಾಡಿದರೆ ಸಾಲಿಡ್ ಸ್ಟೇಟಲ್ಲಿ ಇತ್ತು ಅಂದರೆ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಗೊತ್ತಾಗತ್ತಾ? ಈ ಲಿಕ್ವಿಡನ್ನು ಮತ್ತೆ ನೀವು ಹೀಟ್ ಮಾಡಿದರೆ ಅದು ಯಾವ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ? ಗ್ಯಾಸ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ನೋಡ್ರಿ ಐಸ್ ಇದ್ದಿದ್ದು ವಾಟರ್ ಆಗಿತ್ತು, ವಾಟರ್ ಏನಾಗುತ್ತೆ ಮತ್ತೆ ಇನ್ನೂ ಜಾಸ್ತಿ ಹೀಟ್ ಮಾಡಿದ್ರಿ, 100 ಡಿಗ್ರಿ ಸೆಲ್ಸಿಯಸ್ ಹೀಟ್ ಮಾಡಿದ್ರಿ ಅಂದರೆ ಅದೇನಾಗುತ್ತೆ? ಬಾಯ್ಲ್ ಆಗೋದಕ್ಕೆ ಶುರುವಾಗುತ್ತೆ, ಸ್ಟೀಮ್ ಬರೋದಕ್ಕೆ ಶುರುವಾಗುತ್ತೆ. ಅದು ನೋಡ್ರಿ, ವಾಟರ್ ಈಸ್ ಇನ್ ಗ್ಯಾಸಿಯಸ್ ಸ್ಟೇಟ್. ರಿಮೆಂಬರ್ ಡಿಯರ್ ಸ್ಟೂಡೆಂಟ್ಸ್, the water is available in all 3 states for us. ನಮಗೆ ವಾಟರು ಎಲ್ಲ 3 ಸ್ಟೇಟಲ್ಲೂ ಸಿಗುತ್ತೆ. ವಾಟರ್ ಈಸ್ ಅವೈಲೇಬಲ್ ಇನ್ ಸಾಲಿಡ್ ಸ್ಟೇಟ್ ಆಸ್ ಐಸ್, ವಾಟರ್ ಈಸ್ ಅವೈಲೇಬಲ್ ಇನ್ ಲಿಕ್ವಿಡ್ ಸ್ಟೇಟ್ ಆಸ್ ಯು ಆಲ್ ನೋ ದಟ್ ವಾಟರ್ ನಾರ್ಮಲಿ ಅವೈಲೇಬಲ್ ಇನ್ ಲಿಕ್ವಿಡ್ ಸ್ಟೇಟ್, ವಾಟರ್ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ. ಆ್ಯಂಡ್ ಆಲ್ಸೋ ವಾಟರ್ ಅವೈಲೇಬಲ್ ಇನ್ ಗ್ಯಾಸಿಯಸ್ ಸ್ಟೇಟ್ ವೆನ್ ಇಟ್ ಈಸ್ ಇನ್ ಸ್ಟೀಮ್. ಸ್ಟೀಮ್ ಅಂದರೆ ಆವಿ ಆಗ್ತಾ ಇರುತ್ತಲ್ಲ ವಾಟರ್, ಅವಾಗೇನಾಗುತ್ತೆ? ಅದು ಲಿಕ್ವಿಡ್ ಸ್ಟೇಟಿಗೆ, ಗ್ಯಾಸ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಸಾಲಿಡ್ ಸ್ಟೇಟಲ್ಲಿರುವಂಥ ವಾಟರ್ದು ಫಾರ್ಮುಲಾ ಅಂದರೆ ಐಸ್ದು ಫಾರ್ಮುಲಾನು H2O, ಲಿಕ್ವಿಡ್ ಸ್ಟೇಟಲ್ಲಿರುವಂಥ ವಾಟರ್ದು ಫಾರ್ಮುಲಾನು H2O, ಗ್ಯಾಸ್ ಸ್ಟೇಟಲ್ಲಿರುತ್ತೆ, ಸ್ಟೀಮ್ ಆಗಿದ್ರು ಅದರ ಫಾರ್ಮುಲಾ ನಾವೇನಂತಾನೆ ಹೇಳ್ತೀವಿ? H2O ಅಂತಾನೆ ಹೇಳ್ತೀವಿ. ಬಟ್ ಇಟ್ ಈಸ್ ಅವೈಲೇಬಲ್ ಇನ್ ಆಲ್ 3 ಸ್ಟೇಟ್ ಅಕಾರ್ಡಿಂಗ್ ಟು ದ ಟೆಂಪರೇಚರ್.
ಟೆಂಪ್ರೇಚರ್ನ ಆಧಾರದ ಮೇಲೆ ಅದು ಯಾವ್ಯಾವ ಸ್ಟೇಟಲ್ಲಿ ಇರಬೇಕು ಅಂತ ಡಿಸೈಡ್ ಆಗುತ್ತೆ. ತುಂಬ ಕೂಲೆಸ್ಟ್ ಟೆಂಪ್ರೇಚರ್ಲಿ ಇತ್ತು ಅಂದರೆ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ, ನಾರ್ಮಲ್ ಟೆಂಪ್ರೇಚರ್ಲಿ ಇತ್ತು ಅಂದರೆ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಹೈ ಟೆಂಪ್ರೇಚರ್ಲಿ ಇತ್ತು ಅಂದರೆ ಅದು ಗ್ಯಾಸಿಯಸ್ ಸ್ಟೇಟ್ ಅಂದರೆ ಸ್ಟೀಮ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದೇ ಥರನೇ ಈ ಗ್ಯಾಸ್ಗೆ ನಾವು ಟೆಂಪ್ರೇಚರ್ನ ಕಡಿಮೆ ಮಾಡ್ತೀವಿ. ಯಾರ ಮಾರ್ಕ್ನ ಫಾಲೋ ಮಾಡ್ರಿ, ಟೆಂಪ್ರೇಚರ್ನ ಕೂಲ್ ಮಾಡಿದರೆ ಮತ್ತೆ ಅದೇ ಗ್ಯಾಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಇನ್ನೂ ಕೂಲ್ ಮಾಡಿದರೆ ಅದು ಮತ್ತೆ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಹೇಗೆ ಅಂತ ಅಂದರೆ ಮಕ್ಕಳೇ, ನೀವು ಇನ್ನೂ ವೆರಿ ವೆಲ್ ನೋನ್ ಎಕ್ಸಾಂಪಲ್ ನೀವೆಲ್ಲ ನೋಡಿರ್ತೀರ ನಿಮ್ಮ ಮನೆಗಳಲ್ಲಿ. ಒಂದು ಐಸ್ನ ತೊಗೊಳ್ತೀರಾ ಅಂತ ಅಂದ್ಕೊಡ್ರಿ. ನಾನು ಸ್ಟಾರ್ಟಿಂಗಿಂದ ಹೇಳ್ತೀನಿ. ಸಾಲಿಡ್ ಸ್ಟೇಟಲ್ಲಿ ಇದೆ ಈಗ ವಾಟರ್. ಐಸ್ನ ಫ್ರಿಜ್ಜಿಂದ ತೆಗಿತೀರಾ, ಫ್ರಿಜ್ಜಿಂದ ತೆಗೆದು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತೀರಾ. ಅದೆಲ್ಲ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಹೀಟ್ ಕೊಡ್ತೀರಾ, ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಇನ್ನೂ ನೀವೇನು ಮಾಡ್ತೀರಾ, ಅದಕ್ಕೆ ಅದನ್ನು ತೊಗೊಂಡೋಗಿ ಒಲೆ ಮೇಲೆ ಇಡ್ತೀರಾ, ಬೆಂಕಿಯ ಮೇಲೆ ಇಡ್ತೀರಾ, ಒಲೆ ಮೇಲೆ. ಮತ್ತೆ ಅದನ್ನು ಹೀಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿ ಅದು ಕುದಿಯೋದಕ್ಕೆ ಶುರು ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಟು ಬಾಯ್ಲ್. ಅವಾಗ ಏನಾಗುತ್ತೆ, ಅದು ಗ್ಯಾಸಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ, ಸ್ಟೀಮ್ ಬರೋದಕ್ಕೆ ಶುರುವಾಗುತ್ತೆ. ನೀವೇನು ಮಾಡಿರಿ, ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚ್ರಿ. ಆ ಪಾತ್ರೆ ನೀರು ಹಾಕಿರ್ತೀರಲ್ಲ, ಆ ಪಾತ್ರೆ ಕುದೀತಾ ಇರುತ್ತಲ್ವ, ಅದೆಲ್ಲ ಏನಾಗುತ್ತೆ, ಸ್ಟೀಮ್ ಮೇಲ್ಗಡೆ ಬರೋಕ್ಕೆ ಶುರುವಾಗುತ್ತೆ. ಅಂದರೆ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ಸ್ಟೀಮ್ ಅಂದರೆ. ಸೊ ಅದ್ರ ಮೇಲೆ, ಆ ಪಾತ್ರೆ ಮೇಲೆ ಒಂದು ಪ್ಲೇಟನ್ನು ಕವರ್ ಮಾಡಿರಿ, ಬೆಂಕಿಯನ್ನು ತೆಗೀರಿ. ಸೊ ಏನಾಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಆ ಸ್ಟೀಮ್ ಎಲ್ಲ ಏನಾಗಿರುತ್ತೆ, ಆ ಪ್ಲೇಟ್ನ ತಳಭಾಗದಲ್ಲಿ ಕಲೆಕ್ಟ್ ಆಗಿರುತ್ತೆ. ಮಕ್ಕಳೇ ನೋಡ್ರಿ, ನೀವು ಇಲ್ಲೆಲ್ಲ ನೀವು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಆ ಪ್ಲೇಟ್ನ ತೆಗೆದು ನೋಡ್ರಿ. ನೀವು ಸಾಂಬಾರು ಮಾಡುವಾಗ, ಅನ್ನ ಮಾಡಿದಾಗ, ನಿಮ್ಮ ಮನೇಲಿ ರೈಸ್ ಮಾಡಿದಾಗ ಎಲ್ಲ ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರ. ಪ್ಲೇಟ್ನ ತಳಭಾಗದಲ್ಲೆಲ್ಲ ಟೆಂಪ್ರೇಚರ್ ಕಡಿಮೆ ಜಾಸ್ತಿ ಆದಾಗ ಸ್ಟೀಮ್ ಆಗಿ ಇಲ್ಲಿ ಕುತ್ಕೊಂಡಿತ್ತದು. ಆ ಸ್ಟೀಮ್ ಏನಾಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗ್ತಿದ್ದಂಗೆ ಎಗೈನ್ ಗ್ಯಾಸ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಸೊ ನೋಡ್ರಿ, ಗ್ಯಾಸ್ ಸ್ಟೇಟಿಂದ ರಿಟರ್ನ್ ನಾವು ಕೂಲ್ ಮಾಡಿದ್ವಿ, ಬೆಂಕಿಯನ್ನು ತೆಗೆದ್ವಿ, ಇಟ್ ಅಗೈನ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಸ್ಟೇಟ್. ಅದನ್ನು ಆ ವಾಟರ್ನ ತಗೊಂಡೋಗಿ ಮತ್ತೆ ನೀವು ಇನ್ನೂ ಕೂಲ್ ಮಾಡಿರಿ, ಫ್ರಿಜ್ಜಲ್ಲಿ ತಗೊಂಡೋಗಿಡ್ರಿ, ಅದು ಸಾಲಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಸೊ ವೆರಿ ಸಿಂಪಲ್, ಚೇಂಜ್ ಆಫ್ ಸ್ಟೇಟ್ಸ್. ವೆನ್ ಸಾಲಿಡ್ಸ್ ಆರ್ ಹೀಟೆಡ್, ಇಟ್ ಚೇಂಜಸ್ ಇಂಟು ಲಿಕ್ವಿಡ್. ವೆನ್ ದ ಲಿಕ್ವಿಡ್ ಆರ್ ಹೀಟೆಡ್, ಇಟ್ ಚೇಂಜಸ್ ಇಂಟು ಗ್ಯಾಸ್. ವೆನ್ ಗ್ಯಾಸ್ ಈಸ್ ಕೂಲ್ಡ್, ಇಟ್ ಚೇಂಜಸ್ ಇಂಟು ಲಿಕ್ವಿಡ್. ವೆನ್ liquid is cooled, it changes into solid. And ice to example kotte makle. If ice is heated, it changes into water. If water is heated, it changes into steam. If steam is cooled, it changes into water. If water is cooled, it changes into ice. ಗೊತ್ತಾಗ್ತಿದೆ ಅಲ್ವಾ? ಈ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆದರೆ ಅದನ್ನು ಮೆಲ್ಟಿಂಗ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆದರೆ ಅದನ್ನು ಎವಾಪರೇಷನ್ ಅಂತ ಕರಿತೀವಿ, ಆರ್ ವೇಪರೈಸೇಷನ್ ಅಂತ ಕರಿತೀವಿ. ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆದರೆ ಅದನ್ನು ಕಂಡೆನ್ಸೇಷನ್ ಅಂತ ಕರಿತೀವಿ. ಲಿಕ್ವಿಡ್ ಇದ್ದಿದ್ದು ಸಾಲಿಡ್ ಆದರೂ ಕೂಡ ಅದನ್ನು ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಈ ಪ್ರೋಸೆಸ್ಗಳನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಓದ್ತೀವಿ ಮಕ್ಕಳೇ, ಯಾವ್ಯಾವ ಪ್ರೋಸೆಸ್ನ ಏನಂತ ಕರಿತೀವಿ ಅಂತ. ಸೊ ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಐಸ್ ಇದೆ, ಮೆಲ್ಟ್ ಆಗುತ್ತೆ, ವಾಟರ್ ಆಗುತ್ತೆ, ಬಾಯ್ಲಿಂಗ್ ಆಗುತ್ತೆ, ಅದಾದಮೇಲೆ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಮೆಲ್ಟಿಂಗ್ ಅಂದರೆ ಏನು, ವೆಪರೈಸೇಷನ್ ಅಂತ ಅಂದ್ರೆ ಏನು, ಕಂಡೆನ್ಸೇಷನ್ ಅಂತ ಅಂದ್ರೆ ಏನು, ಈ ಕನ್ವರ್ಷನ್ಸ್ ಫ್ರಮ್ ಸ್ಟೇಟ್ಸ್ ಆಫ್ ಮ್ಯಾಟರ್, ಬೇರೆ ಬೇರೆ ಸ್ಟೇಟ್ಸ್ ಅಂದರೆ ಸಾಲಿಡಿಂದ ಲಿಕ್ವಿಡ್ ಆಗೋದು, ಲಿಕ್ವಿಡಿಂದ ಗ್ಯಾಸ್ ಆಗೋದು, ಇವಾಗ ಈ ಕನ್ವರ್ಷನ್ಸ್ಗಳಿಗೆ ನಾವು ಒಂದೊಂದು ಹೆಸರನ್ನು ಕೊಡ್ತಾ ಹೋಗ್ತೀವಿ. ಆ ಪ್ರೋಸೆಸ್ಗೆ ನೇಮನ್ನು ಕೊಡ್ತಾ, ಕನ್ವರ್ಷನ್ ಆಫ್ ಸಾಲಿಡ್ ಟು ಲಿಕ್ವಿಡ್, that is one of the process. Conversion of liquid to gas, that is one process, is called vaporization. Conversion of solid to liquid is called, the process is called melting. So ಈ ಥರ ಬೇರೆ ಬೇರೆ ಪ್ರೋಸೆಸ್ಗಳು ಇದ್ದಾವೆ, ಅವುಗಳಿಗೆ ನೇಮನ್ನು ಕೊಡ್ತೀವಿ, ಅವುಗಳಿಗೆ ಕಂಡೀಷನ್ಸ್ ಇದ್ದಾವೆ, ಯಾವಾಗ ಮೆಲ್ಟಿಂಗ್ ಆಗುತ್ತೆ, ಮೆಲ್ಟಿಂಗ್ ಆಗೋದಕ್ಕೆ ಎಷ್ಟು ಟೆಂಪರೇಚರ್ ಬೇಕು. ಸೊ ಈ ಪ್ರೋಸೆಸ್ಗಳ ಬಗ್ಗೆ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಓದ್ತಾ ಹೋಗ್ತೀವಿ ಮಕ್ಕಳೇ. So I hope you all understood the properties of solids, liquids and gases and differences between the properties of comparison, solid to liquid to gas. ಏನೇನು ಕಂಪ್ಯಾರಿಸನ್ ಅಂತ ತಿಳ್ಕೊಬೇಕು, ನೀವು ಕಂಪ್ಯಾರಿಟಿವ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಬೇಕು. ಸೊ ಅದನ್ನು ನೀವು ತಿಳ್ಕೊಂಡ್ರಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಈ ಲೆಸನಲ್ಲಿ. ಸೊ ಈ ದಿನದ ಕ್ಲಾಸಲ್ಲಿ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಲೆಸನ್, ಯು ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್ ಇನ್ ದ ಗ್ರೂಪ್. In the next class, we will discuss about the processes of conversions from solid to liquid, liquid to gas, and other states to the liquid to gas, all the states of matter between that. So
I hope you all understood. We will meet in the next class. Thank you.